ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಭಾರ್ಗವಿ ಅರ್ಜುನ್ನ ವಿರುದ್ಧ ಸಿಡಿದಾಳೆ. ಹತ್ತ ಕಡೆ ಬೃಂದಾಗೆ ಮನೆಯಿಂದ ಗೇಟ್ ಪಾಸ್ ಸಿಗ್ತದೆ. ಹಾಗಿದ್ರೆ ಏನಾಯ್ತು, ಏನು ಕತೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಬೃಂದಾ ಮತ್ತೆ JP ಪಾಟೀಲ್ ಹೂಡಿರ್ತಕ್ಕಂಥ ಒಂದು ಜಾಲಕ್ಕೆ ನಿಜವಾಗ್ಲೂ ಭಾರ್ಗವಿ ಸಿಕ್ಕಿಬಿದ್ದಾಳೆ. ಅದೇ ಕಾರಣಕ್ಕೆ ತುಂಬಾನೇ ಪ್ರೀತಿ ಮಾಡ್ತಿರುವ ಅರ್ಜುನ್ ಮೇಲೆ ಇಲ್ಲಿ ಭಾರ್ಗವಿ ಅನುಮಾನ ಪಟ್ಟಿದ್ದಾಳೆ. ಅನುಮಾನ ಪಡೋದು ಅಷ್ಟೇ ಅಲ್ಲ, ಯಾಕೆ ನನಗೆ ತಾಳಿ ಕಟ್ತೆ, ಯಾಕೆ ಸತ್ಯ ಮುಚ್ಚಿಟ್ಟೆ ಅಂತ ಎಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ. ಈ ಕಡೆ ಅರ್ಜುನ್ ಯಾಕೆ ತಾನು ಆ ರೀತಿ ಮಾಡ್ದೆ ಅಂತ ಎಲ್ಲವನ್ನ ಕೂಡ ಹೇಳಿದ್ರು. ಇಲ್ಲಿ ಭಾರ್ಗವಿಗೆ ನಿಜವಾಗ್ಲೂ ಕೂಡ ಸಂಧ್ಯಾನ ಸಾಯಿಸಿದ್ದು ಅರ್ಜುನೇ ಇರಬಹುದು ಅಂತ ಒಂದು ಪ್ರಶ್ನೆ ಕಾಡ್ತದೆ. ಅದೇ ಕಾರಣಕ್ಕೆ ಅದೇ ಒಂದು ಪ್ರಶ್ನೆಯನ್ನ ಅರ್ಜುನ್ಗೆ ಹಾಕಿದಾಗ ನಿಜವಾಗ್ಲೂ ಅರ್ಜುನ್ ತತ್ತರಿಸಿ ಹೋಗ್ಬಿಡ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಸಂಧ್ಯಾ ಸಾಯಿಸಿದ್ರಲ್ಲಿ ಅರ್ಜುನ್ನ ಕೈವಾಡ ಇದೆಯಾ? ಖಂಡಿತ ಇಲ್ಲ ಕಣ್ರಿ. ಇಲ್ಲಿ ಬೃಂದಾ ಮತ್ತೆ JP ಇಬ್ರು ಕೂಡ ಭಾರ್ಗವಿ ಅರ್ಜುನ್ ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು ಅಂತ ಹೇಳಿ ಈ ರೀತಿ ಭಾರ್ಗವಿ ತಲೆಯಲ್ಲಿ ಇಲ್ದಿರೋ ಹುಳವನ್ನ ಏನೋ ಬಿಟ್ಟಿದ್ರು. ಆದ್ರೆ ಅದನ್ನ ನಿಜ ಅಂತ ನಂಬ್ಕೊಂಡಂತ ಭಾರ್ಗವಿ ಇಲ್ದಿರೋ ಅನುಮಾನವನ್ನ ತನ್ನ ಮನಸ್ಸಲ್ಲಿ ಹಾಕೊಂಡಿದ್ದೆ. ಅರ್ಜುನನ್ನ ಪ್ರಶ್ನೆ ಮಾಡ್ತಿದ್ದಾಳೆ. ಸಂಧ್ಯಾ ಸಾವಿನ ದಿನ ಎಲ್ಲಿದ್ರಿ ಅಂತ ಕೇಳ್ತಿದ್ದಾಳೆ. ನೀವ್ ಯಾಕೆ ನಾನು ಅವತ್ತು ಸಂಧ್ಯಾನ ಕಾಪಾಡಿ ಅಂತ ಹೋದಾಗ ನಿಮ್ ಫ್ರೆಂಡ್ ಜೊತೆ ಇಟ್ಟು ನೀವು ಮತ್ತೆ ವಾಪಸ್ ಬಂದ್ರಿ, ಇದೆಲ್ಲ ಪ್ರೀ ಪ್ಲಾನ್ ಅಂತ ಹೇಳಿ ಅರ್ಜುನ್ನ ಪ್ರಶ್ನೆ ಮಾಡ್ತಿದ್ದಾಳೆ. ಸಂಧ್ಯಾ ಸಾವಿಗೆ ಕಾರಣ ಯಾರೇ ಆಗಿರ್ಲಿ, ನೀವೇ ಆಗಿದ್ರು, ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಳೆ. ಜಸ್ಟ್ ಇಲ್ಲಿ ತಪ್ಪು ತಿಳ್ಕೊಂಡಿದ್ರ, ಖಂಡಿತವಾಗ್ಲೂ ಅಪಾರ್ಥ ಮಾಡ್ಕೊಂಡಿದ್ರ ಅಂತಾನೆ ಅರ್ಜುನ್ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಬೃಂದಾನೇ ಭಾರ್ಗವಿಯನ್ನ ಮನೆಗೆ ಮದುವೆ ಮಾಡಿ ಕರೆಸ್ಕೊಂಡಿರ್ಬೋದು. ಇದರಲ್ಲಿ ಬೃಂದಾ ಕೈವಾಡ ಕೂಡ ಇರ್ಬೋದು. ತಾನಿ ಮನೆ ಸೊಸೆ ಆಗಿದ್ದೀನಿ, ತಂಗಿ ಕೂಡ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿರ್ಬೋದು ಅಂತ ಸ್ವತಃ JP ಪಾಟೀಲ್ ಬೃಂದಾ ಮೇಲೆ ಡೌಟ್ ಪಡ್ತಾರೆ. ಬಟ್ ನನ್ಗೆ ಅವಳು ಕಂಡ್ರೆ ಆಗೋದಿಲ್ಲ, ಅವಳನ್ನ ಅರ್ಜುನೇ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಬೆಳಿಗ್ಗೆ ಆಗ್ತದಾಗೇನೆ ಭಾರ್ಗವಿ ಮನೆ ಕೆಲಸ ಮಾಡ್ತಿದ್ದಾಳೆ. ಮನೆ ಉರ್ಸ್ತಿರ್ಬೇಕಿದ್ರೆ JP ಪಾಟೀಲ್ ಬಂದಿದ್ದೆ, ನಿನ್ನ ಅಹಂಕಾರ ಬಿಟ್ಟು ಇನ್ನು ಇದೇ ರೀತಿ ಬಿದ್ದಿರು ಅಂತ ಹೇಳ್ತಿದ್ದಾರೆ. ಭಾರ್ಗವಿ ಸಿಡಿದು ಹೇಳ್ತಿದ್ದಾಳೆ.